ಬೀದರ್ ಬುಲೆಟಿನ್ಗೆ ಸ್ವಾಗತ. ನಾನು ಶುಭಾ ಎಂಪಾಲ್. ಕ್ರೀಡೆಯಲ್ಲಿ ತೊಡಗಿಸಿಕೊಂಡವರಿಗೆ ಯಾವುದೇ ರೋಗಗಳು ಬಾಧಿಸುವುದಿಲ್ಲ. ದೈಹಿಕ ಮತ್ತು ಮಾನಸಿಕವಾಗಿ ಆರೋಗ್ಯವಾಗಿರಲು ಕ್ರೀಡೆಗಳು ಅವಶ್ಯಕವಾಗಿದ್ದು, ವಿದ್ಯಾರ್ಥಿಗಳು ಓದಿನೊಂದಿಗೆ ಕ್ರೀಡೆಗಳಲ್ಲಿ ತೊಡಗಿಸಿಕೊಳ್ಳಬೇಕು. ವಿಶೇಷವಾಗಿ ದೇಶೀಯ ಆಟಗಳನ್ನು ಆಡಬೇಕೆಂದು ಮಾಜಿ ಸಚಿವರು ಹಾಗೂ ಶಾಸಕರಾದ ಪ್ರಭು ಬಿ ಚವ್ಹಾಣ್ ಅವರು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. ಶಾಲಾ ಶಿಕ್ಷಣ ಇಲಾಖೆ ಬೀದರ್ ಹಾಗೂ ಪತ್ರಿಸ್ವಾಮಿ ಪದವಿ ಪೂರ್ವ ಕಾಲೇಜು ಔರಾದ್ ಸಂಯುಕ್ತಾಶ್ರಯದಲ್ಲಿ ಆಗಸ್ಟ್ 16ರಂದು ಔರಾದ್ ಬಿ ಕ್ರೀಡಾಂಗಣದಲ್ಲಿ ಆಯೋಜಿಸಿದ್ದ 2024-25ನೇ ಸಾಲಿನ ತಾಲೂಕು ಮಟ್ಟದ ಪದವಿ ಪೂರ್ವ ವಿದ್ಯಾರ್ಥಿಗಳ ಕ್ರೀಡಾಕೂಟಗಳಿಗೆ ಚಾಲನೆ ನೀಡಿ ಅವರು ಮಾತನಾಡಿದರು. ತಾಲೂಕು, ಜಿಲ್ಲಾ ಮತ್ತು ವಿಭಾಗ ಮಟ್ಟದಲ್ಲಿ ಜಯಿಸಿ ರಾಜ್ಯ ಮಟ್ಟಕ್ಕೆ ಹೋಗುವ ತಂಡಕ್ಕೆ 31,000 ರೂಪಾಯಿ ಬಹುಮಾನ ಮತ್ತು ಟಿ ಶರ್ಟ್ಗಳನ್ನು ನೀಡಲಾಗುವುದೆಂದು ಘೋಷಿಸಿದರು. ವಿದ್ಯಾರ್ಥಿಗಳು ಕ್ರೀಡಾ ಭಾವನೆಯಿಂದ, ಹುಮ್ಮಸ್ಸಿನಿಂದ ಆಟವಾಡಬೇಕು. ಜಿಲ್ಲಾ ಮತ್ತು ರಾಜ್ಯ ಮಟ್ಟದಲ್ಲಿ ಜಯಿಸಿ ತಾಲೂಕಿನ ಹೆಸರನ್ನು ಎತ್ತರಕ್ಕೇರಿಸಬೇಕು. ಶಿಕ್ಷಣದ ಅಭಿವೃದ್ಧಿಗೆ ನಾನು ಸದಾ ಬದ್ಧನಾಗಿದ್ದೇನೆ. IAS, IPS, KAS ನಂತಹ ಹುದ್ದೆಗಳಿಗೆ ಏರಲು ಪ್ರಯತ್ನ ವಹಿಸಬೇಕು. ಕ್ರೀಡಾ ಕ್ಷೇತ್ರದಲ್ಲಿ ಸಾಧಿಸಲು ಮುಂದಾಗಬೇಕು ಎಂದರು. ಮಾಜಿ ಶಾಸಕರಾದ ಗುಂಡಪ್ಪ ಬಿರಾದರ್ ಮಾತನಾಡಿ, ಮಕ್ಕಳಿಗೆ ಉತ್ತಮ ಶಿಕ್ಷಣ ಸಿಗಬೇಕೆಂಬ ಸದಾಶಯದೊಂದಿಗೆ ಶಾಸಕರು ಕೆಲಸ ಮಾಡುತ್ತಿದ್ದಾರೆ. ಮಕ್ಕಳ ಕಲಿಕೆಗೆ ಬೇಕಿರುವ ಎಲ್ಲ ಸೌಕರ್ಯಗಳನ್ನು ಒದಗಿಸುತ್ತಿದ್ದಾರೆ. ಮಕ್ಕಳು ಇದರ ಸದುಪಯೋಗ ಪಡೆದು ಉತ್ತಮ ಅಭ್ಯಾಸ ಮಾಡಬೇಕು. ಕೇವಲ ಪದವಿಗಳಿಗೆ ಹಿಂಬಾಲಿಸದೆ ಇಂದಿನ ಕಾಲಕ್ಕೆ ಅನುಗುಣ ಉತ್ತಮ ಕೌಶಲ್ಯಗಳನ್ನು ಬೆಳೆಸಿಕೊಳ್ಳಬೇಕು. ಸ್ಪರ್ಧಾತ್ಮಕ ಯೋಗಕ್ಕೆ ಹೊಂದಿಕೊಳ್ಳಬೇಕು ಎಂದು ಸಲಹೆ ಮಾಡಿದರು. औराद से जीत के बीदर जाएगा, बीदर से जीत के डिवीजन कलबुर्गी जाएगा, कलबुर्गी से बेंगलुरु जाएगा. जो टीम जीतेगा उसको हमारी तरफ से 31,000 बख्शिश. नंबर 1 फर्स्ट आएगा, वो फर्स्ट आएगा, सेकंड को नहीं. और जो टीम का सिलेक्शन होगा उसका टी शर्ट भी मैं दूंगा. कि जो मेरे स्टूडेंट है, बच्चे हैं, मेरे भाई बहन है, मैं कल भी बोला, आज भी बोल रहा हूं, आपकी इच्छा आगे ज्यादा पढ़ने की है, लेकिन पिताजी को आपको पढ़ाने को दिक्कत आती है. किसको IAS बनना है, IPS बनना है, डॉक्टर बनना है, DC बनना है, SP बनना है, आप बनिए. आपके साथ में प्रभु चव्हाण रहेगा. आपके हर चीज में प्रभु चव्हाण रहेगा. ये तीसरा. चौथा, ये जो आज खेल है ना, ये क्रिकेट हमारा खेल नहीं है. हमारा खेल है क्या? वो इंग्लैंड का है. ये वॉलीबॉल है ना, हमारा खेल है. ये वॉलीबॉल किसका खेल है? इंडिया का खेल है, इंडिया का. और आप करें इंडिया का. वॉलीबॉल हमारा खेल है, कबड्डी हमारा खेल है, खो खो हमारा खेल है, फुटबॉल हमारा खेल है. कहते हैं ना, ये सभी हम लोग खेलना चाहिए ना, खेलना चाहिए ना. खेलेंगे. हटा मारबेका ना, हटा ಮಾಡ್ತೀರಿ ಪಕ್ಕಾ 100%. ಯಾಕಂದ್ರೆ ಯಾವ ತರ ಎಜುಕೇಶನ್ ಇದೆ, ಆಟ ಬಿ ಇದೆ. ಆಟ ಕಬಡ್ಡಿ, ವಾಲಿಬಾಲ್ ತಾವು ಮಾಡಿದ್ರೆ ತಂದೂರಿಸ್ತಿ, ಪೈಲ್ವಾನ್, ಏನ್ ಬಿ बीमारी ಆಗಲ್ಲ, ಕಾಯಿಲೆ ಬರಲ್ಲ. लेकिन ತಾವು ಪ್ರಾಕ್ಟೀಸ್ ಮಾಡಬೇಕು. एक पार्ट चौथा हो गया. पांचवा, अंपायर की विनंती है, आपके हिसाब से खेल को चालू करिए. ರಾಜ್ಯದ ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಬೀದರ್ ನಗರದಲ್ಲಿ ನಾಳೆ ಸಾರ್ವಜನಿಕರ ಕುಂದುಕೊರತೆ ಆಲಿಸಲಿದ್ದಾರೆ. ಆಗಸ್ಟ್ 17ರ ಶನಿವಾರ ಮಧ್ಯಾಹ್ನ 3 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ನಗರದ ಅಂಬೇಡ್ಕರ್ ವೃತ್ತದ ಬಳಿ ಇರುವ ತಮ್ಮ ಕಚೇರಿಯಲ್ಲಿ ಸಾರ್ವಜನಿಕರ ಅಹವಾಲು ಆಲಿಸಿ ಸ್ಥಳದಲ್ಲಿ ಹಾಜರಿರುವ ಅಧಿಕಾರಿಗಳಿಗೆ ಪರಿಹಾರ ಒದಗಿಸಲು ಸೂಚನೆ ನೀಡಿದ್ದಾರೆ. ಬೀದರ್ ಜಿಲ್ಲೆಯ ಸಾರ್ವಜನಿಕರು ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಬೇಕೆಂದು ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಇಲ್ಲಿಯ ಬಹುಮನಿ ಕೋಟೆಯೊಳಗೆ ಬಹುದಿನಗಳ ನಂತರ ಮತ್ತೆ ಕ್ಯಾಂಟೀನ್ ಶುರುವಾಗಿದೆ. ಶಾಹೀನ್ ಫುಡ್ ಕೋರ್ಟ್ ಹೆಸರಿನ
ಕ್ಯಾಂಟೀನ್ ಅನ್ನು ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಗುರುವಾರ ಉದ್ಘಾಟಿಸಿದರು. ಕೋಟೆಯಲ್ಲಿ ಕ್ಯಾಂಟೀನ್ ಆರಂಭ ಆಗಿರುವುದರಿಂದ ವಿವಿಧೆಡೆಯಿಂದ ಬರುವ ಪ್ರವಾಸಿಗರಿಗೆ ಅನುಕೂಲವಾಗಲಿದೆ. ಬರುವ ದಿನಗಳಲ್ಲಿ ಇತರ ಐತಿಹಾಸಿಕ ಸ್ಮಾರಕಗಳಲ್ಲೂ ಅಗತ್ಯ ಸೌಕರ್ಯ ಕಲ್ಪಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಅವರು ತಿಳಿಸಿದ್ದಾರೆ. ಬೀದರ್ ಕೋಟೆಯ ಐತಿಹಾಸಿಕ ಕೋಟೆಗಳಲ್ಲಿ ಒಂದಾಗಿದೆ. ದೇಶ ವಿದೇಶದ ಪ್ರವಾಸಿಗರು ಕೋಟೆ ವೀಕ್ಷಣೆಗೆ ಬರುತ್ತಾರೆ. ಆದರೆ ಕೋಟೆಯೊಳಗೆ ಕ್ಯಾಂಟೀನ್ ಇರದ ಕಾರಣ ಅವರಿಗೆ ಕುಡಿಯುವ ನೀರು, ಉಪಹಾರಕ್ಕೆ ತೊಂದರೆಯಾಗುತ್ತಿತ್ತು. ಜಿಲ್ಲಾ ಆಡಳಿತ ಅಪೇಕ್ಷೆ ಮೇರೆಗೆ ಪ್ರವಾಸಿಗರ ಹಿತದೃಷ್ಟಿಯಿಂದ ಕ್ಯಾಂಟೀನ್ ಪ್ರಾರಂಭಿಸಲಾಗಿದೆ ಎಂದು ಶಾಹೀನ್ ಸಮೂಹ ಸಂಸ್ಥೆಗಳ ವ್ಯವಸ್ಥಾಪಕ ನಿರ್ದೇಶಕ ಅಬ್ದುಲ್ ಹಸೀಬ್ ತಿಳಿಸಿದ್ದಾರೆ. ಕ್ಯಾಂಟೀನ್ ಬೆಳಗ್ಗೆ 7ರಿಂದ ಸಂಜೆ 5ರವರೆಗೆ ತೆರೆಯಲಿದೆ. ಬೇಕರಿ ತಿನಿಸು, ತಂಪು ಪಾನೀಯ, ಕುಡಿಯುವ ನೀರಿನ ಬಾಟಲಿಗಳು ಮೊದಲಾದವು ಕ್ಯಾಂಟೀನ್ನಲ್ಲಿ ಸಿಗಲಿವೆ ಎಂದು ತಿಳಿಸಿದರು. ನಗರದಿಂದ 130 ಕಿಲೋಮೀಟರ್ ದೂರದಲ್ಲಿರುವ ಹೈದರಾಬಾದ್ಗೆ ನಿತ್ಯ ನೂರಾರು ವಾಹನಗಳಲ್ಲಿ ಪ್ರವಾಸಿಗರು ಆಗಮಿಸುತ್ತಾರೆ. ಕ್ಯಾಂಟೀನ್ ಹಾಗೂ ಇತರ ಸೌಲಭ್ಯಗಳಿಂದ ಪ್ರವಾಸಿಗರನ್ನು ಬೀದರ್ಗೂ ಸೆಳೆಯುವ ಸಹಕಾರಿಯಾಗಲಿದೆ ಎಂದು ಹೇಳಿದ್ದಾರೆ. ರಾಜ್ಯ ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆದಿದ್ದು, ಪ್ರಣಾಳಿಕೆಯಲ್ಲಿ ನೀಡಿದ ಭರವಸೆಯಂತೆ 5 ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನಕ್ಕೆ ತಂದಿದೆ. ಇದರ ಪರಿಣಾಮವಾಗಿ 1 ಕೋಟಿಗೂ ಹೆಚ್ಚು ಜನರು ಬಡತನ ರೇಖೆಯಿಂದ ಹೊರಬಂದಿದ್ದಾರೆ ಎಂದು ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ್ ಬಿ ಖಂಡ್ರೆ ಅಭಿಪ್ರಾಯಪಟ್ಟಿದ್ದಾರೆ. ವಿಕಾಸಸೌಧದಲ್ಲಿಂದು ತಮ್ಮನ್ನು ಭೇಟಿ ಮಾಡಿದ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ಗ್ಯಾರಂಟಿ ಯೋಜನೆಗಳಿಂದಾಗಿ ಹಣದ ಹರಿವು ನಿರಂತರವಾಗಿದ್ದು ಜನರ ಕೊಳ್ಳುವ ಶಕ್ತಿ ಹೆಚ್ಚಾಗಿದೆ. ಇದು ರಾಜ್ಯದ ಪ್ರಗತಿಗೂ ಪರೋಕ್ಷವಾಗಿ ಪ್ರಯೋಜನವಾಗುತ್ತದೆ. ಹೀಗಾಗಿ ಗ್ಯಾರಂಟಿ ಯೋಜನೆ ಯಾವುದೇ ಬದಲಾವಣೆ ಇಲ್ಲದೆ ಪ್ರಸಕ್ತ ಸ್ವರೂಪದಲ್ಲಿ ಮುಂದುವರಿಯುತ್ತದೆ ಎಂದು ಅಭಿಪ್ರಾಯಪಟ್ಟರು. ಕಾಂಗ್ರೆಸ್ ಪಕ್ಷ ಮೊದಲಿನಿಂದಲೂ ಬಡವರು, ದುರ್ಬಲರು, ವಂಚಿತರು, ಶೋಷಿತರ ಪರವಾಗಿ ನಿಂತಿದೆ. ಅವರ ಸರ್ವಾಂಗೀಣ ಅಭಿವೃದ್ಧಿಗಾಗಿ, ಕಲ್ಯಾಣಕ್ಕಾಗಿ ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸಿದೆ. ನಾವು ಎಲ್ಲ ಸಮಾಜಮುಖಿ ಮತ್ತು ಸಾಮಾಜಿಕ ಕಲ್ಯಾಣ ಯೋಜನೆಗಳನ್ನು ಆರ್ಥಿಕ ಲಾಭ ನಷ್ಟದಿಂದ ನೋಡಬಾರದು. ಗ್ಯಾರಂಟಿ ಯೋಜನೆ ಮುಂದುವರಿಯುತ್ತದೆ ಎಂದು ಮುಖ್ಯಮಂತ್ರಿ ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ. ಅದು ಮುಂದುವರಿಯುತ್ತಿದೆ ಎಂದರು. ನೋಡಿ, ನನ್ನ ಅಭಿಪ್ರಾಯದಲ್ಲಿ ಇವತ್ತು ನಾವೆಲ್ಲರೂ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಪ್ರಣಾಳಿಕೆ ಬಿಡುಗಡೆ ಮಾಡಿದ್ದೇವೆ ಮತ್ತೆ 5 ಗ್ಯಾರಂಟಿಗಳನ್ನು, ಭರವಸೆಗಳನ್ನು ಕೊಟ್ಟಿದ್ದೇವೆ. 5 ಗ್ಯಾರಂಟಿಗಳನ್ನು ಯಥಾವತ್ತಾಗಿ ಅನುಷ್ಠಾನ ಮಾಡಿದ್ದೇವೆ. ಈ ಗ್ಯಾರಂಟಿಗಳಿಂದ 1 ಕೋಟಿಗಿಂತಲೂ ಹೆಚ್ಚಿನ ಪರಿವಾರದವರು ಬಡತನ ರೇಖೆಗಿಂತ ಇವತ್ತು ಮೇಲೆ ಬಂದಿದ್ದಾರೆ. ಬಡತನ ನಿರ್ಮೂಲನೆ ಆಗಲಿಕ್ಕೆ ಗ್ಯಾರಂಟಿಗಳು ಬಹಳಷ್ಟು ಇವತ್ತು ಪೂರಕವಾದಂತಹ ಒಂದು ಕೆಲಸ ಮಾಡ್ತಾ ಇದೆ ಅಂತ ಹೇಳಿ ನಾನು ಹೇಳಬಹುದು. ಹೀಗಾಗಿ ಕೊಟ್ಟ ಭರವಸೆ ಈಡೇರಿಸಿದ್ದೇವೆ. ಈ ಗ್ಯಾರಂಟಿ ಕೊಡೋದ್ರಿಂದ ಹಣದ ಹರಿವು ಹೆಚ್ಚಾಗಿದೆ. ನಮ್ಮ ಸಾರ್ವಜನಿಕರಿಗೆ ಕೊಳ್ಳುವಂತ ಒಂದು ಸಾಮರ್ಥ್ಯ ಅವರಲ್ಲಿ ಜಾಸ್ತಿ ಆಗಿದೆ. ಅದರಿಂದ ಆರ್ಥಿಕತೆಗೂ ಒಂದು ರೀತಿಯಲ್ಲಿ ಒಳ್ಳೆಯದಾಗುತ್ತೆ, ಜಾಸ್ತಿ ಆಗುತ್ತೆ. ಹೀಗಾಗಿ ಗ್ಯಾರಂಟಿಯನ್ನು ನಾವು ಕೊಟ್ಟಿದ್ದೇವೆ, ಅದನ್ನು ಮುಂದುವರಿಸ್ತೇವೆ ಅನ್ನುವಂಥ ಮಾತನ್ನು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅದೇ ರೀತಿಯಲ್ಲಿ ಇದು ಮುಂದುವರಿಯುತ್ತದೆ ಅನ್ನುವಂಥ ಮಾತನ್ನು ಇಂದು ಭಾಲ್ಕಿ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಶ್ರೀ ಈಶ್ವರ್ ಖಂಡ್ರೆ ಅವರು ದಿಢೀರ್ ಭೇಟಿ ನೀಡಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ರೋಗಿಗಳ ಆರೋಗ್ಯವನ್ನು ವಿಚಾರಿಸಿ ಆಸ್ಪತ್ರೆಯ ವಿವಿಧ ವಾರ್ಡ್ಗಳಲ್ಲಿ ಸಂಚರಿಸಿ ಸ್ವಚ್ಛತೆ ಬಗ್ಗೆ ಪರಿಶೀಲನೆ ನಡೆಸಿದರು. ಸರ್ಕಾರಿ ಆಸ್ಪತ್ರೆಗೆ ಬರುವ ರೋಗಿಗಳು ಬಡ ಜನರೇ ಆಗಿರುವುದರಿಂದ ವೈದ್ಯರು ರೋಗಿಗಳ ಜೊತೆ ಒಳ್ಳೆಯ ರೀತಿಯಲ್ಲಿ ನಡೆದುಕೊಂಡು ಗುಣಮಟ್ಟದ ಚಿಕಿತ್ಸೆ ನೀಡಿ ರೋಗಿಗಳು ಶೀಘ್ರ ಗುಣಮುಖರಾಗುವಂತೆ ನೋಡಿಕೊಳ್ಳಬೇಕೆಂದು ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದರು. ಎಷ್ಟಿದೆ 100 ಡೆಲಿವರಿ ಆದರೆ ಅವರೇಜ್ ಸೆಕ್ಷನ್ ಬೇರೆ ಯಾರು ಹೋಗ್ಬೇಡ್ರಿ ಪ್ಲೀಸ್. ಚೀಟಿ ಕೊಟ್ಟಾರ ಈ ಕಡೆ ಏನಿದೆ ಆಪರೇಷನ್ ಬೆಂಗಳೂರು
ಮಹಿಳೆಯರಿಗೆಲ್ಲ ವ್ಯವಸ್ಥೆ ಊಟ ಎಲ್ಲ ಕೊಡ್ತಾ ಇದ್ದೀರಾ? ಹಾಕೋಬೇಕಾ? ಇದು ಚಿಕ್ಕ ಮಾಡಿಸಿ ಸ್ವಲ್ಪ ಕಳೆದ 2-3 ದಿನಗಳಿಂದ ಜಿಲ್ಲೆಯಲ್ಲಿ ಮೋಡ ಕವಿದ ವಾತಾವರಣವಿದ್ದು ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ಜಿಟಿಜಿಟಿ ಮಳೆ ದಾಖಲಾಗಿದೆ. ಜಿಲ್ಲೆಯಲ್ಲಿ ಕಳೆದ 24 ಗಂಟೆಯಲ್ಲಿ 9.8 mm ಮಳೆಯಾಗಿದ್ದು ಔರಾದ್ ತಾಲೂಕಿನ ಚಿಂತಾಕಿ ವಲಯದಲ್ಲಿ 57 mm ಮಳೆ ದಾಖಲಾಗಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಇನ್ನುಳಿದಂತೆ ಜಿಲ್ಲೆಯ ಔರಾದ್ ತಾಲೂಕಿನಲ್ಲಿ 36 mm, ಬೀದರ್ನಲ್ಲಿ 10 mm, ಬಸವ ಕಲ್ಯಾಣದಲ್ಲಿ 15 mm, ಅದೇ ರೀತಿ ಹುಮ್ನಾಬಾದ್ನಲ್ಲಿ 7 mm ಮಳೆಯಾಗಿದ್ದು ಇನ್ನುಳಿದ ಕಡೆ 5 mm ಗಿಂತ ಕಡಿಮೆ ಮಳೆಯಾಗಿದೆ. ಬೀದರ್ ನಗರದಲ್ಲಿ ಸುರಿದ ಅಲ್ಪ ಮಳೆಗೆ ನಗರದ ವಿವಿಧ ಬಡಾವಣೆಯಲ್ಲಿ ಮತ್ತು ಪ್ರಮುಖ ರಸ್ತೆಗಳಲ್ಲಿ ಗುಂಡಿ ಇರುವ ಕಾರಣ ಮಳೆ ನೀರು ಸರಿಯಾಗಿ ಚರಂಡಿಗೆ ಹರಿಯದೆ ನೀರು ರಸ್ತೆಯಲ್ಲಿ ನಿಂತು ರೈತರಿಗೆ ಸಮಸ್ಯೆ ಆಗುತ್ತಿದೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಬೇಕೆಂದು ಭೀಮ್ ಆರ್ಮಿಯ ಜಿಲ್ಲಾ ಗೌರವಾಧ್ಯಕ್ಷರಾದ ಗಾಳೆಪ್ಪ ಲಾಡೇಕರ್ ಹೇಳಿದರು. ನಾನು ಗಾಳೆಪ್ಪ ಲಾಡೇಕರ್, ಭೀಮ್ ಆರ್ಮಿ ಜಿಲ್ಲಾ ಗೌರವಾಧ್ಯಕ್ಷ, ಬೀದರ್. ಬಂಧುಗಳೇ, ಬೀದರ್ ನಗರದಲ್ಲಿ ಸ್ವಲ್ಪ ಮಳೆ ಬಂದರೂ ಕೂಡ ನಮ್ಮಲ್ಲಿ ಚರಂಡಿ ಸೂಕ್ತವಾದ ವ್ಯವಸ್ಥೆ ಇಲ್ಲದ ಕಾರಣದಿಂದ ಮಳೆ ನೀರು ರಸ್ತೆ ಮೇಲೆ ನಿಂತು ಸಾರ್ವಜನಿಕರಿಗೆ ತುಂಬ ಅನುಕೂಲ ಉಂಟಾಗುತ್ತದೆ. ಕಾರುಗಳು ಮತ್ತು ದೊಡ್ಡ ದೊಡ್ಡ ವಾಹನಗಳು ರಸ್ತೆ ಮಧ್ಯದ ಹೋಗಬೇಕಾದ ಪಾದಚಾರಿಗಳ ಮೇಲೆ ಚರಂಡಿ ನೀರುಗಳನ್ನು ಬಿದ್ದು ಅವರ ಮೈ ಸಂಪೂರ್ಣ ಹೊಲಸಾಗಿರುತ್ತದೆ. ಆದ ಕಾರಣದಿಂದ ನಮ್ಮ ಬೀದರ್ ನಗರಸಭೆ ಪೌರಾಯುಕ್ತರು ಮತ್ತು ಅಧ್ಯಕ್ಷರು ಕೂಡಲೇ ಎಚ್ಚೆತ್ತುಕೊಂಡು ನಮ್ಮ ಬೀದರ್ ನಗರದ ರಸ್ತೆಗಳನ್ನು ಸ್ವಚ್ಛಗೊಳಿಸಿ ಮತ್ತು ರಸ್ತೆವಿಲ್ಲದ ಭಾಗದಲ್ಲಿ ರಸ್ತೆಯನ್ನು ಅಳವಡಿಸಿ ಮಾಡಿಕೊಡಬೇಕು. ಮತ್ತು ನಮ್ಮ ಅಂಬೇಡ್ಕರ್ ಕಾಲನಿ ಕಮಾನ್ ಎದುರುಗಡೆ ಸಾವಿರಾರು ಸಂಖ್ಯೆಯಲ್ಲಿ ವಾಹನಗಳು ಓಡಾಡುತ್ತವೆ. ಆ ಸಾರ್ವಜನಿಕ ವಾಹನಗಳು ತುಂಬ ಸ್ಪೀಡಾಗಿ ಓಡಾಡುವುದರಿಂದ ಇಲ್ಲಿ ಟರ್ನಿಂಗ್ ಆಗಿದ ಕಾರಣದಿಂದ ಪಾದಚಾರಿಗೆ ತುಂಬ ಕಷ್ಟವಾಗುತ್ತಿದೆ. ಆದ ಕಾರಣದಿಂದ ಕೂಡಲೇ ಎಚ್ಚೆತ್ತುಕೊಂಡು PW ಇಲಾಖೆಯವರು ಮತ್ತು ನಗರಸಭೆ ಸಿಬ್ಬಂದಿ ಇವೆರಡೂ ಕೂಡ ಎಚ್ಚೆತ್ತುಕೊಂಡು ಸ್ಪೀಡ್ ಬ್ರೇಕರನ್ನು ಅಳವಡಿಸಿ ಈ ಒಂದು ಹಾರಿಗೇರಿ ಕಮಾನ್ ಮುಖಾಂತರ ಮತ್ತು ಲಕ್ಷ್ಮೀ ಕಂಠಣೆ ಸ್ಕೂಲ್ ಟರ್ನಿಂಗ್ ಆ ಸ್ಕೂಲ್ ಮಕ್ಕಳಿಗೂ ಕೂಡ ತುಂಬ ಅನ್ಯೋನ್ಯವಾಗುತ್ತಿದೆ. ಆದ ಕಾರಣದಿಂದ ಇವೆರಡು ಮೇಜರ್ ಆಗಿರೋದ ಕಾರಣದಿಂದ ಸ್ಪೀಡ್ ಬ್ರೇಕನ್ನು ಅಳವಡಿಸಿ ಈ ಒಂದು ಅಂಬೇಡ್ಕರ್ ಕಾಲನಿಯ ಮುಖ್ಯ ರಸ್ತೆಯ ಎದುರುಗಡೆ ಸ್ಪೀಡ್ ಕೂಡಲೇ ಮಾಡಬೇಕು ಮತ್ತು ಈ ಚರಂಡಿಗಳನ್ನು ಸ್ವಚ್ಛ ಮಾಡಬೇಕು. ಮತ್ತು ಬೀದಿ ದೀಪಗಳಿಲ್ಲ, ಕೆಲವು ವಾರ್ಡ್ಗಳಲ್ಲಿ ರಾತ್ರಿ ಹೊತ್ತಿನಲ್ಲಿ ತುಂಬ ಕಳ್ಳಂಟಿಕೆ ಆಡಿದ್ರು ಕೂಡ ಯಾರು ಕೇಳದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೂಡಲೇ ಕಳ್ಳಂಟಿಕೆ ಆದನ್ನು ತಡೆಯಬೇಕಾದರೆ ಸಂಪೂರ್ಣ ನಮ್ಮ ರಸ್ತೆಗಳಲ್ಲಿ ಇಲ್ಲಿ ಈ ಬೀದಿ ದೀಪಗಳು ಅಳವಡಿಸಬೇಕು. ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಟ್ಟು ನಗರಸಭೆ ಪೌರಾಯುಕ್ತ ಶಿವರಾಜ್ ಆಟೋಡವರು ಕೂಡಲೇ ಏನಾದರೂ ಕಾರ್ಯಪ್ರವೃತ್ತರಾಗಬೇಕಂತೇಳಿ ಮಾಧ್ಯಮದಲ್ಲಿ ನಾನು ಮನವಿ ಮಾಡಿಕೊಳ್ತೇನೆ. ನಾನು ಗಾಳೆಪ್ಪ ಲಾಡೇಕರ್, ಹಾರಿಗೇರಿ, ಬೀದರ್. ಬೀದರ್ ಜಿಲ್ಲೆಯ ಪೌರಾಡಳಿತ ಸಚಿವರು ರಹೀಂ ಖಾನ್ ಅವರು ಕೇವಲ ಚುನಾವಣೆ ಬಂದಾಗ ಸಂದರ್ಭದಲ್ಲಿ ಮಾತ್ರ ನಮ್ಮ ಓಣಿಗಳ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಕೇವಲ 30 ಲಕ್ಷ 20 ಲಕ್ಷ ಭವನಗಳನ್ನು ಕೊಡುತ್ತೇನೆ ಅಂತ ಹೇಳ್ತಾರೆ. ಆದರೆ ಇಲ್ಲೂ ಕೂಡ ಸಂಪೂರ್ಣವಾಗಿ ಭವನಗಳು ಕಂಪ್ಲೀಟ್ ಆಗಿರುವುದಿಲ್ಲ. ಮುಖ್ಯವಾಗಿ ಹೇಳಬೇಕಾದ್ರೆ ಯಾವುದೇ ರಸ್ತೆಯಲ್ಲಿ ಚರಂಡಿ ವ್ಯವಸ್ಥೆ ಇಲ್ಲ. ನಮ್ಮ ರಾಜ್ ಕಾಲುವೆ ಹಾರಿಗೇರಿ ಮುಖ್ಯ ರಸ್ತೆಯಲ್ಲಿ ಓಲ್ಡ್ ಸಿಟಿಯಿಂದ ಬರುವ ಹೊರಳ ಚರಂಡಿಯ ನೀರು ರಾಜ್ ಕಾಲುವೆ ಮುಖಾಂತರ ಇವತ್ತು ಹನುಮಾನ್ ದೇವಸ್ಥಾನದ ಎದುರುಗಡೆ ನಿಂತು ಅಲ್ಲಿ ಹನುಮಾನ್ ದೇವಸ್ಥಾನಕ್ಕೆ ಬರುವ ಭಕ್ತಾದಿಗಳಿಗೆ ಆ ಒಂದು ಚರಂಡಿಯ ನೀರನ್ನು ದರ್ಶನ ಮಾಡಿಕೊಂಡು ಹನುಮಾನ್ ದೇವರ ದರ್ಶನ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆದ ಕಾರಣದಿಂದ ರಹೀಂ ಖಾನ್ ಅವರಿಗೂ ಕೂಡ ಈ ಒಂದು ಮಾಧ್ಯಮದ ಎಚ್ಚರಿಕೆ ಕೊಡ್ತೇನೆ. ಇಲ್ಲವಾದಲ್ಲಿ ಕೆಲವೇ ದಿನಗಳಲ್ಲಿ ಅವರಿಗೆ ಕೂಡ ಗೈರವ ಹಾಕಿ ಈ ಒಂದು ಬೀದರ್ ನಗರದ ಸೌಂದರ್ಯ ಅಭಿವೃದ್ಧಿಗಾಗಿ ನಮ್ಮ ಭೀಮ್ ಆರ್ಮಿ ತಂಡದ ಸಿದ್ಧವಾಗಿದೆ ಅಂತ ಹೇಳಿ ನಾನು ಇಚ್ಛೆಪಡುತ್ತೇನೆ. ಬಂಧುಗಳೇ, ಅನೇಕ ಮಾಧ್ಯಮಗಳಲ್ಲಿ ನಾವು ದಿನನಿತ್ಯ ಪತ್ರಿಕೆ ಮಾಧ್ಯಮದಲ್ಲಿ ಮತ್ತು ಸಾರ್ವಜನಿಕ ಮಾಧ್ಯಮದಲ್ಲಿ ನಾವು ದಿನನಿತ್ಯ ಸ್ಟೇಟ್ಮೆಂಟ್ ಕೊಡ್ತಲಿರ್ತೇವೆ ನಗರಸಭೆ ಸಿಬ್ಬಂದಿಯವರಿಗೆ. ಆದರೂ ಕೂಡ ಕೇವಲ ನಮ್ಮ ಚರಂಡಿಗಳನ್ನು ಸ್ವಚ್ಛಗಳನ್ನು ಮಾಡುವುದು, ಬೀದಿ ಅಳವಡಿಸೋ ಮಾತ್ರ ಮಾಡ್ತಿದ್ದಾರೆ. ಆದರೆ ಇಂಥ ಮೇಜರ್ ಆಗಿರುವಂಥ ಅಂಬೇಡ್ಕರ್ ಕಾಲನಿಯ ಮುಖ್ಯ ರಸ್ತೆ ಸಾವಿರಾರು ಜನಸಂಖ್ಯೆ ಓಡಾಡುವ ರಸ್ತೆಯಲ್ಲಿ ಸ್ಪೀಡ್ ಬ್ರೇಕರ್ ಅಳವಡಿಸೋದು ಮುಖ್ಯವಾಗಿರುತ್ತದೆ. ಮತ್ತು ಪಕ್ಕದಲ್ಲಿ ಚರಂಡಿ ವ್ಯವಸ್ಥೆ ಇಲ್ಲ. ಆದ ಕಾರಣ ಮುಖ್ಯ ರಸ್ತೆಯ ಮೇಲೆ ಚರಂಡಿ ನೀರನ್ನು ನಿಂತಿರುತ್ತವೆ. ಸಾರ್ವಜನಿಕರಿಗೆ ತುಂಬ ಕಷ್ಟವಾಗುತ್ತಿದೆ. ಆದ ಕಾರಣ ರಹೀಂ ಖಾನ್ ಅವರ ಕೂಡಲೇ ಅವರ ಕಣ್ಣು ತೆರೆಸುವಂಥ ಕೆಲಸ ಅತಿ ಶೀಘ್ರದಲ್ಲಿ ಭೀಮ್ ಆರ್ಮಿ ತಂಡದ ಜೊತೆ ಮಾಡುತ್ತೇನೆ ಅಂತ ಹೇಳಿ ತಮ್ಮ ಮಾಧ್ಯಮ ನಾನು ಇಚ್ಛೆಪಡುತ್ತೇನೆ. 1 ವಾರ ಗಡುವು ಕೊಡುತ್ತೇನೆ. ಇಲ್ಲ ಸ್ಪೀಡ್ ಬ್ರೇಕರ್ ಅಳವಡಿಸದಿದ್ದಲ್ಲಿ ಇಲ್ಲವಾದ ನಮ್ಮ ಭೀಮ್ ಆರ್ಮಿ ತಂಡ PWಗೆ ಮುತ್ತಿಗೆ ಹಾಕುವಂಥ ಕೆಲಸ ಕೂಡ ನಾನು ಮಾಡೋದು ಇಚ್ಛೆಪಡ್ತೇನೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಉತ್ತರ ಕರ್ನಾಟಕ ಸುದ್ದಿವಾಹಿನಿ.